ವೀಕ್ಷಕರು ನಾಡಿಗೆ ನಮಸ್ಕಾರ. 11 ಅಕ್ಟೋಬರ್ 2026 ಕೆಸೆಟ್ ಪರೀಕ್ಷೆ ನಡೆಯಲಿದೆ. ಪತ್ರಿಕೆ 1 ತುಂಬಾ ಇಂಪಾರ್ಟೆಂಟ್ ಇರುವಂತ ಪತ್ರಿಕೆ. ಪೇಪರ್ 1 ನಲ್ಲಿ ಎಷ್ಟು ಹೆಚ್ಚಿಗೆ ಅಂಕಗಳನ್ನು ನೀವು ಪಡೆಯುತ್ತೀರಿ ಅಷ್ಟು ಸರಳವಾಗಿ ನೀವು ಕೆಸೆಟ್ ಪರೀಕ್ಷೆಯನ್ನ ಪಾಸ್ ಮಾಡುತ್ತೀರಿ. ಜೂನ್ ತಿಂಗಳಲ್ಲಿ ನಡೆಯುವ ನೆಟ್ ಎಕ್ಸಾಮಕ್ಕೂ ನಾನು ಬರೆದಿರುವ ಪಾಯಿಂಟ್ಸ್ ಹೆಲ್ಪ್ ಆಗುತ್ತದೆ. ನೆಟ್ ಎಕ್ಸಾಮ್ ಮತ್ತು ಕೆಸೆಟ್ ಎಕ್ಸಾಮ್ ಎರಡೂ ಕೂಡ ತಾವು ಬರೆದು ಪರೀಕ್ಷೆ ಪಾಸ್ ಆಗಬೇಕು. ಈಗ ಸ್ವಲ್ಪ ಗೊಂದಲದೊಳಗಿರ್ಬೋದು ನೀವು, ಸರ್ ನಾನು CET ಬರಿಬೇಕು, ಬೇರೆ ಬೇರೆ ಯಾವ ಎಕ್ಸಾಮ್ ಬರಿಬೇಕನ್ನುವ ಪ್ರಶ್ನೆಗಳು ನಿಮ್ಮ ತಲೆಯೊಳಗೆ ಇರ್ಬೋದು. ಆದ್ರೆ ಒಂದು ಮಾತು ನಿಜ, ಎಲ್ಲಾ ಪರೀಕ್ಷೆಗಳಿಗಿಂತ ದೊಡ್ಡ ಪರೀಕ್ಷೆ ಎಂದರೆ ಕೆಸೆಟ್ ಪರೀಕ್ಷೆ. ಸೊ ಹೀಗಾಗಿ ದೊಡ್ಡ ಕನಸನ್ನ ಕಂಡು ದೊಡ್ಡ ಕನಸಿನ ಬೆನ್ನು ಹತ್ತಿ ದೊಡ್ಡ ಪರೀಕ್ಷೆನ ನೀವೆಲ್ಲರೂ ಪಾಸ್ ಮಾಡಬೇಕು. ಕೆಸೆಟ್ ಪಾಸ್ ಆಗೋದು ಸರಳ ಇದೆ. ನಾನು ಬರೆದಿರುವ ಬುಕ್ ತಾವೆಲ್ಲರೂ ಖರೀದಿ ಮಾಡಿ ಓದಿ ರಿವಿಷನ್ ಮಾಡಿ ಪರೀಕ್ಷೆ ಪಾಸ್ ಆಗಬೇಕು. ಈಗ ಚಾಪ್ಟರ್ ನಂಬರ್ 2 ಮೊದಲನೇ ಪತ್ರಿಕೆಯ 2ನೇ ಯೂನಿಟ್ ರಿಸರ್ಚ್ ಅಪ್ಟಿಟ್ಯೂಡ್, ಇದರಲ್ಲಿ ಬರುವ 100 ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಗಳನ್ನ ಮತ್ತೆ ನಿಮಗೋಸ್ಕರ ತೆಗೆದುಕೊಂಡು ಬಂದಿದ್ದೇನೆ. 2023ರಲ್ಲಿ ಹೇಳಿದ ಕಾನ್ಸೆಪ್ಟ್ ಭಿನ್ನವಾಗಿವೆ, 2024ರಲ್ಲಿ ಹೇಳಿದ ಕಾನ್ಸೆಪ್ಟ್ ಭಿನ್ನವಾಗಿದೆ, 2025ರಲ್ಲಿ ಹೇಳಿದ 100 ಕಾನ್ಸೆಪ್ಟ್ ಬೇರೆ, ಈಗಿರುವುದು ಬೇರೆ. ಸೊ ಹೀಗಾಗಿ 2023ರ ಕೆಸೆಟ್, 2024ರ ಕೆಸೆಟ್ ಮತ್ತು 2025ರ ಕೆಸೆಟ್ಗಾಗಿ ನಾನು ಮಾಡಿರುವ ವಿಡಿಯೋಗಳನ್ನು ತಾವೆಲ್ಲರೂ ನೋಡಿ ನೋಟ್ಬುಕ್ ದಲ್ಲಿ ನೋಟ್ಸ್ ಅನ್ನ ಬರೆದುಕೊಂಡು ನೆಕ್ಸ್ಟ್ 2026ರ ಕೆಸೆಟ್ ಪರೀಕ್ಷೆ ಪಾಯಿಂಟ್ಸ್ ಗಳನ್ನು ಬರೆದುಕೊಳ್ಳಬೇಕು. ಹೆಚ್ಚು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡುವ ಅವಶ್ಯಕತೆ ಇಲ್ಲ. ಎಲ್ಲಿ ಎಷ್ಟು ಇಂಪಾರ್ಟೆಂಟ್ ಇದೆ ಅನ್ನೋದನ್ನ ನನ್ನ ಅನುಭವದ ಆಧಾರದ ಮೇಲೆ ಹೇಳುತ್ತಿದ್ದೇನೆ. ದಯವಿಟ್ಟು ನಾನು ಎಷ್ಟು ಹಾರ್ಡ್ ವರ್ಕ್ ಮಾಡುತ್ತೇನೆ ಅಷ್ಟು ನೀವು ಕೂಡ ಹಾರ್ಡ್ ವರ್ಕ್ ಮಾಡಲೇಬೇಕು. ನಾನು ಎಷ್ಟು ಓಡುತ್ತೇನೆ ಅಷ್ಟು ನೀವು ನನ್ನ ಜೊತೆಗೆ ಓಡಲೇಬೇಕು. ಸೊ ಈ 100 ಕಾನ್ಸೆಪ್ಟ್ಗಳು ಯಾವ ಅನ್ನೋದನ್ನ ನೋಡೋಣ. ರಿಸರ್ಚ್ ಅಪ್ಟಿಟ್ಯೂಡ್ ದಲ್ಲಿ ಬರುವ 100 ಒಂದು, ಇಲ್ಲಿ ಪುಸ್ತಕದ ಹೆಸರು ಇವೆ. ರಿಸರ್ಚ್ ಮೆಥಡಾಲಜಿ, ಸಂಶೋಧನೆಯ ಮೆಥಡ್, ಪದ್ಧತಿ, ವಿಧಾನಗಳು. ರಿಸರ್ಚ್ ಮೆಥಡಾಲಜಿ ಇಂಗ್ಲಿಷ್ ಇದೊಳಗೆ ನೆನಪಿಡ್ರಿ. ಎ ಸ್ಟೆಪ್ ಬೈ ಸ್ಟೆಪ್ ಗೈಡ್. ಈ ಪುಸ್ತಕ ಬರೆದವರು ರಣಜಿತ್ ಕುಮಾರ್, ಪ್ಲೀಸ್ ನೆನಪಿಡಬೇಕು. ಮಾಸ್ ಮೀಡಿಯಾ ರಿಸರ್ಚ್, ಜನಸಮೂಹ ಸಂಶೋಧನೆ, ಆನ್ ಇಂಟ್ರೊಡಕ್ಷನ್. ಈ ಬುಕ್ ಬರೆದವರು ರೋಜರ್ ವಿಮರ್, ಜೋಸೆಫ್ ಡೊಮಿನಿಕ್. ಬಿಸಿನೆಸ್ ರಿಸರ್ಚ್, ವ್ಯವಸಾಯ ಸಂಶೋಧನೆಯ ಮೆಥಡ್ಸ್, ಬಿಸಿನೆಸ್ ರಿಸರ್ಚ್ ಮೆಥಡ್, HK ಡಾಂಗಿ, ಶ್ರುತಿ ದೇವನ್. ರಿಸರ್ಚ್ ಮೆಥಡ್ಸ್, ಸಂಶೋಧನೆಯ ವಿಧಾನಗಳು, ರಾಮ್ ಅಹುಜಾ. ದಯವಿಟ್ಟು ನೆನಪಿಡ್ರಿ ಇವರ ಹೆಸರು, ಬುಕ್ಗಳ ಹೆಸರು, ಬರೆದಂತ ಲೇಖಕರು. ಇನ್ನು ರಿಸರ್ಚ್ ಎಂದರೇನು, ಸಂಶೋಧನೆ ಎಂದರೇನು? ಇಲ್ಲಿ 3 ಪಾಯಿಂಟ್ಸ್ ಅದಾವ್ರಿ, 3 ಪಾಯಿಂಟ್ಸ್ ನೆನಪಿಡ್ಬೇಕು. ಸಂಶೋಧನೆ ಎಂದರೇನು? ರಿಸರ್ಚ್ ಈಸ್ ಅ ಕೇರ್ಫುಲ್, ಕಾಳಜಿಪೂರ್ವಕ. ಸಂಶೋಧನೆ ಅಂದ್ರೆ ಒಂದು ಕಾಳಜಿಪೂರ್ವಕ ಮತ್ತು ಎಕ್ಸಾಸ್ಟಿವ್ ಇನ್ವೆಸ್ಟಿಗೇಷನ್, ಬಹಳಷ್ಟು ಪರಿಶ್ರಮ ಪಟ್ಟು ನಡೆಸುವ ಒಂದು ಇನ್ವೆಸ್ಟಿಗೇಷನ್, ಪರಿಶೋಧನೆ ಆಫ್ ಫೆನೋಮೆನಾನ್, ಒಂದು ವ್ಯಕ್ತಿ, ಒಂದು ಘಟಕ, ಒಂದು ವಸ್ತು, ಒಂದು ಘಟನಾವಳಿಗಳ ಬಗ್ಗೆ ಶೋಧ ಮಾಡುವುದಕ್ಕೆ ಸಂಶೋಧನೆ ಎಂದು ಕರೆಯುತ್ತೇವೆ. ವಿತ್ ಎನ್ ಆಬ್ಜೆಕ್ಟಿವ್ ಆಫ್ ಅಡ್ವಾನ್ಸಿಂಗ್ ನಾಲೆಜ್, ಅದರಲ್ಲಿ ಹೊಸ ಜ್ಞಾನ ಕೂಡಿಸಬೇಕು, ಹೊಸ ಜ್ಞಾನ ಹುಡುಕಬೇಕು ಅನ್ನುವ ಸಲುವಾಗಿ ಮಾಡಿದ ಸಂಶೋಧನೆಗೆ ರಿಸರ್ಚ್ ಎಂದು ಕರೆಯುತ್ತಾರೆ. ಇನ್ನು ರಿಸರ್ಚ್ ಈಸ್ ಅ ಸಿಸ್ಟಮೆಟಿಕ್, ಇದು ತುಂಬಾ ಕ್ರಮಬದ್ಧವಾಗಿ ಮತ್ತು ಆಬ್ಜೆಕ್ಟಿವ್ ಅಟೆಂಪ್ಟ್, ಉದ್ದೇಶಪೂರ್ವಕವಾಗಿ ಪ್ರಯತ್ನ ಮಾಡಲಾಗುತ್ತದೆ. ಟು ಸ್ಟಡಿ ಎ ಪ್ರಾಬ್ಲಮ್ ಫಾರ್ ದ ಪರ್ಪಸ್ ಆಫ್ ಡಿರೈವಿಂಗ್ ಜನರಲ್ ಪ್ರಿನ್ಸಿಪಲ್ಸ್.
ಟು ಸ್ಟಡಿ ದ ಪ್ರಾಬ್ಲಮ್ ಫಾರ್ ಪರ್ಪಸ್ ಆಫ್ ಡಿರೈವಿಂಗ್ ಜನರಲ್ ಪ್ರಿನ್ಸಿಪಲ್ಸ್. ಒಂದು ಸಮಸ್ಯೆನ ಕ್ರಮಬದ್ಧವಾಗಿ ಅಧ್ಯಯನ ಮಾಡಿ ಒಂದು ಹೊಸ ತತ್ವವನ್ನು ಕಂಡು ಹಿಡಿಯುವುದಕ್ಕೆ ಸಂಶೋಧನೆ ಎಂದು ಕರೆಯುತ್ತಾರೆ. ರಿಸರ್ಚ್ ಈಸ್ ಅ ಸಿಸ್ಟಮ್ಯಾಟಿಕ್ ಇನ್ವೆಸ್ಟಿಗೇಷನ್. ಇನ್ವೆಸ್ಟಿಗೇಷನ್ ಅಂದ್ರೆ ಏನ್ರಿ? ಅದನ್ನ ನಾವು ಚೌಕಶಿ ಮಾಡಿ ಕಂಡು ಹಿಡಿಯುತ್ತೇವೆ. ಈಗ ಇನ್ವೆಸ್ಟಿಗೇಷನ್ ಯಾರಾದ್ರೂ ಕಳ್ತನ ಮಾಡಿದ್ರೆ ಪೊಲೀಸರು ಬಂದು ಇನ್ವೆಸ್ಟಿಗೇಷನ್ ಮಾಡ್ತಾರಲ್ರಿ, ಇನ್ವೆಸ್ಟಿಗೇಷನ್. ಇಟ್ ಈಸ್ ಎ ಸಿಸ್ಟಮ್ಯಾಟಿಕ್ ಇನ್ವೆಸ್ಟಿಗೇಷನ್ ಟು ಫೈಂಡ್ ಸೊಲ್ಯೂಷನ್ ಟು ಅ ಪ್ರಾಬ್ಲಮ್. ಒಂದು ಸಮಸ್ಯೆಯ ಕುರಿತು ಅಭ್ಯಾಸ ಮಾಡಿ ಆ ಸಮಸ್ಯೆಯನ್ನು ಪರಿಹಾರ ಮಾಡಿ ಅಥವಾ ಪರಿಹಾರವನ್ನು ಕಂಡು ಹಿಡಿಯುವ ಒಂದು ಪದ್ಧತಿಗೆ ಸಂಶೋಧನೆ ಎಂದು ಕರೆಯುತ್ತಾರೆ. ದಯವಿಟ್ಟು ಇದನ್ನ ವ್ಯವಸ್ಥಿತವಾಗಿ ಓದಿ ನೆನಪಿನ ಇಟ್ಕೋರಿ. ಪ್ಯೂರ್ ರಿಸರ್ಚ್ ಅದು ಹಚ್ಚು ಚಾರ್ಜಿಂಗ್ ಹಚ್ಚು. ಪ್ಯೂರ್ ಅಂದ್ರೆ ಪರಿಶುದ್ಧ ಸಂಶೋಧನೆ. ಇಟ್ ಈಸ್ ಆಲ್ಸೋ ಕಾಲ್ಡ್ ಬೇಸಿಕ್ ರಿಸರ್ಚ್. ಇದಕ್ಕೆ ಬೇಸಿಕ್ ರಿಸರ್ಚ್ ಎಂದು, ಇದಕ್ಕೆ ಮೂಲಭೂತ ಸಂಶೋಧನೆ ಎಂದು ಕೂಡ ಕರೆಯುತ್ತಾರೆ. ಇಟ್ ಈಸ್ ಕನ್ಸರ್ನ್ಡ್ ವಿತ್ ಕ್ವೆಸ್ಟ್ ಫಾರ್ ನಾಲೆಜ್. ಇದು ಎದರ ಸಲುವಾಗಿ ಸಂಬಂಧಪಟ್ಟಿದೆ? ಕ್ವೆಸ್ಟ್ ಫಾರ್ ನಾಲೆಜ್, ಹೊಸ ಜ್ಞಾನವನ್ನು ಕಂಡು ಹಿಡಿಯುವ ಸಲುವಾಗಿ ಮೂಲಭೂತ ಸಂಶೋಧನೆಯನ್ನು ಉಪಯೋಗಿಸುತ್ತಾರೆ. ಅಂಡ್ ನೋವಿಂಗ್ ಮೋರ್ ಅಬೌಟ್ ಫೆನೋಮೆನಾ, ತಿಳಿದುಕೊಳ್ಳೋದು, ಹೆಚ್ಚಿನ ಪ್ರಮಾಣದಲ್ಲಿ ತಿಳಿದುಕೊಳ್ಳೋದು. ಎದರ ಸಲುವಾಗಿ? ದ ಫೆನೋಮೆನಾ, ಒಬ್ಬ ವ್ಯಕ್ತಿ, ಒಂದು ಘಟನೆ, ಒಂದು ವಸ್ತುವಿನ ಬಗ್ಗೆ ವಿದೌಟ್ ಕನ್ಸರ್ನ್ ಫಾರ್ ಇಟ್ಸ್ ಪ್ರಾಕ್ಟಿಕಲ್ ಯೂಸ್. ಅದನ್ನು ಹೇಗೆ ಬಳಕೆ ಮಾಡಿಕೊಳ್ಬೇಕು ಅನ್ನೋದನ್ನ ಆಮೇಲೆ ವಿಚಾರ ಮಾಡೋಣ. ಆದ್ರೆ ಅದರಿಂದ ಅಥವಾ ಅದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ತಿಳಿದುಕೊಳ್ಳುವ ಒಂದು ಸಂಶೋಧನೆಗೆ ಪ್ಯೂರ್ ರಿಸರ್ಚ್ ಎಂದು ಕರೆಯುತ್ತಾರೆ. ಇನ್ನು ಕೇಸ್ ಸ್ಟಡಿ ಮೆಥಡ್ ಒಬ್ಬ ವ್ಯಕ್ತಿಯ ಬಗ್ಗೆ ಅಧ್ಯಯನ ಮಾಡೋದು. ಈಗ ಪೊಲೀಸರು ಏನ್ ಮಾಡಿರ್ತಾರ್ರಿ, ಒಬ್ಬ ಕಳ್ಳಗೆ ಹಿಡಿದಾರ ಅಂದ್ರ ಕೇಸ್ ಸ್ಟಡಿ ಮಾಡ್ತಾರೆ. ಈ ವ್ಯಕ್ತಿ ಯಾರು, ಎಲ್ಲಿ ಹುಟ್ಟಿದ್ದ, ಹೇಗ್ ಬೆಳೆದ, ಅವಂದೆಲ್ಲ ಹಿಂದಿಂದ್ರೂ ಎಲ್ಲ ತೆಗಿತಾರ ನೋಡ್ರಿ. ಮೊನ್ನೆ ಕರ್ನಾಟಕದೊಳಗೆ ಯಾವ ಒಬ್ಬ ಪೂಜಾರಿ, ಒಬ್ಬ ಸ್ವಾಮಿ ಮುಂಜಾನೆ ಟಿವಿದೊಳಗೆಲ್ಲ ಇದು ಹೇಳ್ತಿದ್ರತ್ರಿ, ಜ್ಯೋತಿಷ್ ಹೇಳ್ತಿದ್ದ ಸ್ವಾಮಿ ಬಟ್ ಅವನಿಗೆ ಪೊಲೀಸರು ಹಿಡಿದು ಇವ ಯಾರು, ಎಲ್ಲಿ ಇವ ಹೆಂಗ ಸ್ವಾಮಿ ಆದ, ಇವ ಹೆಂಗ ಜ್ಯೋತಿಷ್ಯ ಕಲಿತ, ಎಲ್ಲಿ ಯಾವ ಊರದವ್ರು ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ರು ನೋಡ್ರ. ರೀಲ್ಸ್ ಮೇಡಮ್ ಜೊತೆಗೆ ಓಡಾಡ್ತೀವಿ. ಅದು ಕೇಸ್ ಸ್ಟಡಿ. ಅವನ್ ಹಿಂದಿಂದೆಲ್ಲ ರಾಡಿ ಹೊರಗೆ ತೆಗೆದು, ಅಥವಾ ಒಬ್ಬ ವಿದ್ಯಾರ್ಥಿ ಇದ್ದ ನೋಡಿ, ಒಬ್ಬ ಟೀಚರ್ ಇದ್ದವರು, ಒಬ್ಬ ವಿದ್ಯಾರ್ಥಿ ಎಲ್ಲ ಕೇಸ್ ಸ್ಟಡಿ ಮಾಡ್ತಾರೆ. ಇವನು ಮೊದಲು ಎಲ್ಲಿ ಕಲ್ತಿದ್ದ, ಯಾಕೆ ಹೀಗಾದ, ಏನ್ ಪ್ರಾಬ್ಲಮ್ ಐತಿ, ಏನ್ ಸಮಸ್ಯೆ ಐತಿ, ಅವ್ನ ಮನೆಯೊಳಗೆ ಏನು ಪ್ರಾಬ್ಲಮ್ ಅದೇನು, ಅವನು ಯಾವ ಸಬ್ಜೆಕ್ಟ್ ಹಾರ್ಡ್ ಹೋಗ್ತೈತಿ, ಇದೇ ಯಾಕೆ ಸಬ್ಜೆಕ್ಟ್, ಡಿಟೇಲ್ ಆಗಿ ವ್ಯಕ್ತಿ ಬಗ್ಗೆ ಅಭ್ಯಾಸ ಮಾಡೋದು. ಕೇಸ್ ಸ್ಟಡಿ ಮೆಥಡ್, ಇಟ್ ಈಸ್ ಸ್ಟಡಿಂಗ್ ದ ಫೆನೋಮೆನಾನ್, event or situation or development through a thorough and detailed analysis or intensive study. ಒಬ್ಬ ವ್ಯಕ್ತಿ, ಒಂದು ವಸ್ತು, ಒಂದು ಘಟನೆ ಅಥವಾ ಒಂದು ಸಂಸ್ಥೆ ಬಗ್ಗೆ ಉದ್ದೇಶಪೂರ್ವಕವಾಗಿ ಮತ್ತು ಆಳವಾಗಿ ಅಧ್ಯಯನ ಮಾಡುವ ಒಂದು ಸಂಶೋಧನೆಗೆ ಕೇಸ್ ಸ್ಟಡಿ ಮೆಥಡ್ ಎಂದು ಕರೆಯುತ್ತಾರೆ. ಇನ್ನು ಪಬ್ ಮೆಡ್, ಪಬ್ ಮೆಡ್ ಎಂದರೇನು? ಇದು ಒಂದು ಫ್ರೀ ಅಕ್ಸೆಸಿಬಲ್ ಡಾಟಾ ಬೇಸ್ ಇದೆ. ಪಬ್ ಮೆಡ್ ಅಂತೇಳಿ ಇದು ಡಾಟಾ ಬೇಸ್. ಇದರಲ್ಲಿ ಎಲ್ಲ ಡಾಟಾದ ಸಂಗ್ರಹವಾಗಿದೆ, ದತ್ತಾಂಶದ ಸಂಗ್ರಹವಾಗಿದೆ. ಇದನ್ನ ಇಲ್ಲಿ ಹೋಗಿ ನೀವು ಮಾಹಿತಿಯನ್ನ ಪಡೆದುಕೊಳ್ಳಬಹುದು. ಯಾವ ವಿಷಯದ ಬಗ್ಗೆ? ವಿಶೇಷವಾಗಿ ಬಯೋಲಜಿ ಸಬ್ಜೆಕ್ಟ್ ಬಗ್ಗೆ, ಜೀವಶಾಸ್ತ್ರದ ಬಗ್ಗೆ, ಬಯೋಲಜಿ ಡಾಟಾಬೇಸ್ to use for research topic related to biology. ಜೀವಶಾಸ್ತ್ರದ ಬಗ್ಗೆ, ಅದಕ್ಕೆ ಸಂಬಂಧಪಟ್ಟಂತ ವಿಷಯಗಳನ್ನ ಕುರಿತು ಸಂಶೋಧನೆ ಮಾಡುವ ಸಲುವಾಗಿ, ವಿಷಯವನ್ನ ಆಯ್ಕೆ ಮಾಡಿಕೊಳ್ಳುವ ಸಲುವಾಗಿ ಪಬ್ ಮೆಡ್ದಲ್ಲಿ ಹೋಗಿ ಮಾಹಿತಿಯನ್ನ ಸಂಗ್ರಹ ಮಾಡಿಕೊಳ್ಳಲು ಬರುತ್ತದೆ. ಇನ್ನು ಪರ್ಸನಲ್ ಇಂಟರ್ವ್ಯೂ. ಈಗ ನೋಡ್ರಿ, ನೀವು ಪರೀಕ್ಷೆ ಪಾಸ್ ಆದ್ಮೇಲೆ ನಾನು ನಿಮಗೆ ಪರ್ಸನಲ್ ಆಗಿ ಇಂಟರ್ವ್ಯೂ ತಗೋತೀನಿ. ನೀವು ಯಾವ ಊರದವರು, ಎಲ್ಲಿ MA ಮಾಡಿದ್ದೀರಾ, ಎಲ್ಲಿ MSc ಮಾಡಿದ್ದೀರಾ, ಎಲ್ಲಿ B.Ed ಕಂಪ್ಲೀಟ್ ಮಾಡಿದ್ದೀರಾ, ನಿಮ್ಮ ತಂದೆ ಏನ್ ಕೆಲಸ, ನಿಮ್ಮ ತಾಯಿ ಏನ್ ಕೆಲಸ ಮಾಡ್ತಾರ್ರಿ, ನಿಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಹೇಗಿದೆ,
ನೀವು ಯಾವ ಯೂಟ್ಯೂಬ್ ಚಾನಲ್ ಅನ್ನು ನೋಡಿ ನಿಮ್ಗೆ ಪ್ರೇರಣೆ ಸಿಕ್ತು, ಯಾವ ಬುಕ್ ಅನ್ನು ನೀವು ಓದಿದ್ರಿ, ಎಷ್ಟು ಮಾರ್ಕ್ಗಳು ನಿಮ್ಗೆ ಬಂತು, ನಿಮ್ಗೆ ಯಾರು ಗೈಡೆನ್ಸ್ ಮಾಡಿದ್ರು, ನೀವು ಇದೇ ಎಕ್ಸಾಮ್ ಬರಿಬೇಕಂತೇಳಿ ನಿಮ್ಗೆ ಹೇಗೆ ಮನಸ್ಸು ಮಾಡಿದ್ರಿ. ಪರ್ಸನಲ್ ಇಂಟರ್ವ್ಯೂ, ನಾನು ಒಬ್ಬ ವ್ಯಕ್ತಿಯನ್ನ ಅನೇಕ ಪ್ರಶ್ನೆಗಳನ್ನು ಕೇಳಿ ಪರ್ಸನಲ್ ಇಂಟರ್ವ್ಯೂ, ವ್ಯಕ್ತಿ ಸಂದರ್ಶನ ಮೆಥಡ್ ವುಡ್ ಅಪ್ಲೈ ಟು ಫೀಲ್ಡ್ ರಿಸರ್ಚ್ ಕ್ಷೇತ್ರದ ಸಂಶೋಧನೆ ಮಾಡುವ ಸಲುವಾಗಿ ಪರ್ಸನಲ್ ಇಂಟರ್ವ್ಯೂ ಮಾಡಲು ಬರುತ್ತದೆ, ಪರ್ಸನಲ್ ಇಂಟರ್ವ್ಯೂ ಮಾಡಲು ಬರುವುದು. ಇನ್ನು 10ನೇದು ಪಾಯಿಂಟ್ ಅನ್ನು VIZ ವಿಜ್ ಅಂತ ಒಂದು ಅಬ್ರಿವೇಶನ್ ಅದ್ರಿ, ಸಂಕ್ಷಿಪ್ತ ಅದ. ಯಾಕೆ ಸೈಕಲ್ ಇಲ್ಲ ತಮ್ಮ? ಸೈಕಲ್ ಇಲ್ಲ ಬಲಿ ಸಮರ್ಥ, ಸೈಕಲ್ ತಗೊಂಡು ಹೋಗು. ಏನು ಹಿಂಗ್ ಮಾಡೋಣ, ವಿಡಿಯೋನು ಮಾಡಪ್ಲಿ ಎಲ್ಲಿ ಬಿಡೋಣ. VIZ ವಿಜ್ ಅಂದ್ರೆ ಇದೊಂದು ಅಬ್ರಿವೇಶನ್ ಅದ್ರಿ, ಇದು ಫುಲ್ ಫಾರ್ಮ್ ಬರೀಬೇಕು. ಇದು ಸಂಶೋಧನೆ ಮಾಡುವಾಗ, PhD ಥೆಸಿಸ್ ಬರೆಯುವಾಗ, ಆರ್ಟಿಕಲ್ ಬರೆಯುವಾಗ, ಸಂಶೋಧನೆ ಮಾಡುವಾಗ ಇದು ಶಾರ್ಟ್ ಫಾರ್ಮ್ ಅನ್ನ ಯೂಸ್ ಮಾಡುತ್ತೇವೆ. VIZ ವಿಜ್ ಅಂದರೆ ನೇಮ್ಲಿ ಹೆಸರು, ಪ್ಲೀಸ್ ನೆನ್ಪಿಡ್ರಿ, ಹೆಸರು. ವಿಜ್ ಅಂದ್ರೆ ನೇಮ್ಲಿ ಹೆಸರು. ಥ್ಯಾಂಕ್ ಯು, ನಮಸ್ಕಾರ.